ಇದು ಒಂದು ಶೆಡ್ ಹೋಗಿ 4-5 ಶೆಡ್ ಆದಂತಹ ಕತೆ. ಸದ್ಯ ನಾನು ಚಿಕ್ಕಬಾಣಾವರದ ಶೆಟ್ರಹಳ್ಳಿ ವಾರ್ಡ್ನ ಗೆಳೆಯರ ಬಳಗ ವಾರ್ಡ್ನಲ್ಲಿದ್ದೀನಿ. ಸದ್ಯ ನಾನು BBMP ಗ್ರೌಂಡ್ನಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅವಾಂತರವಾಗಿದೆ ಅಂತ. ಗ್ರೌಂಡ್ ಮಧ್ಯಭಾಗದಲ್ಲೇ ಯಾವ ರೀತಿ ಕಬ್ಬಿಣದ ರಾಡ್ಗಳನ್ನು ಹಾಕಿದ್ದಾರೆ. ಇನ್ನು ಗ್ರೌಂಡ್ನ ಎಂಡ್ನಲ್ಲಿ ನೋಡ್ಬೋದು, ಗ್ರೌಂಡ್ನ ಒಳಭಾಗದಲ್ಲಿಯೇ ಶೆಡ್ಗಳು ನಿರ್ಮಾಣ ಆಗಿದ್ದಾವೆ. ಪ್ರಮುಖವಾಗಿ ಸಾಲು ಸಾಲು ಶೆಡ್ಗಳು ನಿರ್ಮಾಣವಾಗಿದ್ದಾವೆ. ಇಲ್ಲಿಯ ಸ್ಥಳೀಯರನ್ನು ಮಾತಾಡಿಸಿದಾಗ ಅವ್ರು ಹೇಳಿದ್ದು, ರಾಜಕಾಲುವೆ ಈ ಒಂದು ಕಾಮಗಾರಿ ಆಗ್ತಿತ್ತು. ಆ ಒಂದು ಸಮಯದಲ್ಲಿ ಬಂದಂತಹ ಕಾರ್ಮಿಕರು ಬಹುತೇಕ ಕಾಮಗಾರಿ ಮುಗಿದು 2 ವರ್ಷ ಕಳೆದ್ರೂ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿಲ್ಲ. ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರೆ ನಿರ್ಲಕ್ಷ್ಯದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೆಲೆಸಿರುವಂತಹ ಕಾರ್ಮಿಕರನ್ನು ಕೇಳಿದರೆ ಅವರು ಕೂಡ ಇಲ್ಲಿಯ ಸ್ಥಳೀಯರಿಗೆ ಆವಾಜ್ ಹಾಕೊಂಡು ದಿನ ಕಳೀತಾ ಇದ್ದಾರಂತ. ಒಂದಿಷ್ಟು ಸ್ಥಳೀಯರು ಕೂಡ ಇಲ್ಲಿ ಬಂದು ನಿಂತಿದ್ದಾರೆ. ಸೊ ಅವರನ್ನೇ ಕೇಳ್ತಾ ಹೋಗೋಣ, ಎಷ್ಟು ದಿನದ ಸಮಸ್ಯೆ ಅಂತ. ಎಷ್ಟು ದಿನ ಆಯಿತು ಮೇಡಮ್? ಇದು ವಸ್ತುಗಳನ್ನೆಲ್ಲ ತಂದು ಹಾಕಿಬಿಟ್ಟು 1-2 ತಿಂಗಳು ಆಯ್ತಂತೆ. 2 ವರ್ಷದಿಂದ ಇಲ್ಲಿ ರಾಜಕಾಲುವೆ ಕಾಮಗಾರಿಗೋಸ್ಕರ ಈ ಎಲ್ಲ ಕಂಬಿಗಳೆಲ್ಲ ತಂದು ಹಾಕಿದ್ದಾರೆ. ಬಟ್ ಕಾಲುವೆ ಕೆಲಸ ಮುಗಿದುಬಿಟ್ಟು 1 ವರ್ಷ ಕಳೆದಿದೆ. ಇವಾಗ ಹೆಸರುಘಟ್ಟ ಕೆರೆಯ ಕಾಮಗಾರಿಗೋಸ್ಕರ ವಾಪಸ್ ಇಲ್ಲಿ ತಂದು ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ಪಬ್ಲಿಕ್ ಪ್ಲೇಸು, ಪ್ಲೇ ಗ್ರೌಂಡ್, ಇದು ಮಕ್ಕಳು ಆಟ ಆಡುವ ಸ್ಥಳ, ಹಿರಿಯರು ಎಲ್ಲ ವಾಕಿಂಗ್ ಮಾಡುವ ಸ್ಥಳ. ಇದರಲ್ಲಿ ಈ ಥರ ತಂದು ಈ ಥರ ರಾಶಿ ಹಾಕಿ ಇಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತೆಗಿಬೇಕು ಅಂತ ನಮ್ಮ MLAಗೆ ಹೇಳಿದ್ವಿ. ಅವರು 15 ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅದರ ಪ್ರಕಾರ ಇವಾಗ ಎಲ್ಲ ಕೆಲಸ ನಡೀತಾ ಇದೆ. ಇವತ್ತೆಲ್ಲ ಶೆಡ್ಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ. ನಮ್ಮ MLA ಅವರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾವು ತುಂಬ ಚಿರಋಣಿಯಾಗಿದ್ದೇವೆ. ಇದೇ ಥರ ನಮ್ಮದು. ಹೇಳಿ, ಎಷ್ಟು ವರ್ಷದಿಂದ ಇಲ್ಲಿದ್ರು? ಯಾರು ಪರ್ಮಿಷನ್ ಕೊಟ್ರಂತೆ? ಮೊದಲು ಎಷ್ಟು ಶೆಡ್ಗಳಿದ್ವು, ಈಗ ಹೆಚ್ಚಾಗಿದ್ದಾವೆ? ಸ್ಟಾರ್ಟಿಂಗಲ್ಲಿ ಇದು ಒಂದು ಸ್ಮಾಲ್ ಶೆಡ್ ಇತ್ತು ನೋಡಿ, ಆ ಕಾರ್ನರಲ್ಲಿ ಒಂದು ಶೆಡ್ ಇತ್ತು. ನಾವು ಏನು ಅಂದ್ಕೊಂಡಿದ್ವಿ, ಇಲ್ಲಿ ಯಾವಾಗಲೂ ರನ್ನಿಂಗ್ ವಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ, ಅದನ್ನು ತೆಗಿತಾರೆ ಅಂತ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ಅದು ಹಂಗಂಗೆ ಎಕ್ಸ್ಟೆಂಡ್ ಆಗಿ 2 ವರ್ಷದಿಂದ ಇದು ಆ ಶೆಡ್ಡುಗಳು ಹಂಗೆ ಉಳ್ಕೊಂಡಿತ್ತು. ನಾವು ಮೊನ್ನೆ ರೀಸೆಂಟಾಗಿ ಈ ಗ್ರೌಂಡಲ್ಲಿ ಓಡೋಕ್ಕೆ ಅಂತ ಬಂದಾಗ ಎಲ್ಲರೂ ಸೇರಿಕೊಂಡು ನಾವು ಮೊನ್ನೆ ನಮ್ಮ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದಾಗ ನಮಗೆ ಅವರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾಂಡ್ ಬಂದಿಲ್ಲ, ತುಂಬ ಕೆಟ್ಟದಾಗಿ ರೆಸ್ಪಾಂಡ್ ಬಂತು. ಅದರಿಂದ ನಾವೇನು ಮಾಡಿದ್ವಿ, ನಾವು ಇದಕ್ಕೆ ಏನಾದರೂ ಒಂದು ಇದು ತಗೊಳ್ಳೋಣ, ಆ್ಯಕ್ಷನ್ ತೊಗೊಳ್ಳೋಣ ಅಂತ ನಾವು ಈ ಥರ ಇವಾಗ ಮಾಧ್ಯಮದವರಿಗೆ ನಾವು ಇದನ್ನು ರಿಪೋರ್ಟ್ ಮಾಡ್ತಾ ಇದ್ವಿ. ಅದೇ ಥರ ಮೊನ್ನೆ MLAನವರು ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗ್ತಿದೆ? ಮಧ್ಯಭಾಗದಲ್ಲೇ ಕಬ್ಬಿನ ರಾಡ್ಗಳಿದ್ದಾವೆ, ಮಕ್ಕಳೆಲ್ಲ ಓಡಾಡೋಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ. ಸೊ ಯಾರು ಪರ್ಮಿಷನ್ ಕೊಟ್ರಂತೆ ಇವರಿಗೆ? ಪರ್ಮಿಷನ್ನು ಇವಾಗ ಯಾರು ಕೊಟ್ಟಿದ್ದಾರೆ ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಯಾರು ಪರ್ಮಿಷನ್. ಬಟ್ MLA ಅವರು ಮೊನ್ನೆ ಮಾತಾಡಿರೋ ಪ್ರಕಾರ ನನ್ನ ಹತ್ರ ಯಾರೂ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಿದ್ದಾರೆ. ಯಾರೂ ಪರ್ಮಿಷನ್ ತೊಗೊಂಡಿಲ್ಲ. ಆದ್ದರಿಂದ ಅವರು ಕಾಂಟ್ರಾಕ್ಟ್ರಿಗೆ ಹೇಳಿದ್ದಾರೆ, ಇದನ್ನು ತೆಗೆಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಂದರೆ ನೋಡಿ, ಇವಾಗ ಚಿಕ್ಕ ಮಕ್ಕಳು ಆಡ್ತಾರೆ, ಬಾಲ್ ಅದರೊಳಗೆ ಸೇರಿಕೊಳ್ಳುತ್ತೆ. ಹೆಚ್ಚು ಕಮ್ಮಿ ಆದರೆ ಯಾರು? ನಾವು ಆ್ಯಸ್ ಎ ಪಬ್ಲಿಕ್ಕಾಗಿ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ನೀವು ಮಾಧ್ಯಮದವರು ಬಂದಿದ್ದೀರಾ, ನಮಗೆ ಇದಕ್ಕೆ ರಿಪಬ್ಲಿಕ್ ಕನ್ನಡ ಅವರು ಸ್ಥಳಕ್ಕೆ ಬಂದ ನಂತರ ತಾತ್ಕಾಲಿಕವಾಗಿ ತೆರವು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯ ನೋಡಿದಾಗ ಏನು ಅನ್ನಿಸ್ತು? ನಮಗೆ ಖುಷಿ ಅನ್ನಿಸ್ತು. ಇವಾಗ ಅದು ಹೋಗ್ತದೆ ಅಂದರೆ ಹುಡುಗರೆಲ್ಲ ತುಂಬ ಖುಷಿಯಾಗಿದ್ದಾರೆ. ಹೋಗಲಿ, ಒಳ್ಳೆ ಕೆಲಸಕ್ಕೆ ಯಾವಾಗಲೂ ದೇವರು ಒಳ್ಳೆಯದು ಮಾಡ್ತಾನೆ. ಇದು ನಿಮಗೂ ನಾವು ನಿಮ್ಮ ರಿಪಬ್ಲಿಕ್ ಅವ್ರಿಗೂ ನಾವು ಧನ್ಯವಾದ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ನೋಡ್ಬೋದು, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ಗ್ರೌಂಡ್ಗೋಸ್ಕರ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಅಡಚಣೆ ಆಗಿತ್ತು ಅಂತ. ಬಹುತೇಕ ಇಲ್ಲಿ ಕಬ್ಬಿನ ರಾಡ್ಗಳಿದ್ವು, ಒಂದು ಆಟ ಆಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಬಹುತೇಕ ಗ್ರೌಂಡ್ ಒಂದು ಖಾಲಿ ಆದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿತ್ತು. ಸದ್ಯ ಸ್ಥಳಕ್ಕೆ ರಿಪಬ್ಲಿಕ್ ಕನ್ನಡ ಬಂದು ವರದಿ ಮಾಡ್ತಿದ್ದಂತೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ತಾತ್ಕಾಲಿಕವಾಗಿ ತೆರವು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸದ್ಯ ದೃಶ್ಯದಲ್ಲೇ ಇಲ್ಲಿಂದನೇ ತೋರಿಸ್ಬಿಡ್ತೀನಿ. ಪ್ರಮುಖವಾಗಿ ಶೆಡ್ಗಳನ್ನು ತೆರವು ಮಾಡುವಂತಹ ಕಾರ್ಯ ಸದ್ಯ ಅಟ್ ಪ್ರೆಸೆಂಟ್ ಆಗ್ತಾ ಇದೆ. ಬಹುತೇಕ ಕಾಮಗಾರಿ ಆಯಿತು. ಕಾಮಗಾರಿ ಆದ ಬಳಿಕ 2 ವರ್ಷದಿಂದ, ಅಂದರೆ ಓವರಾಲ್ ಒಂದು 2-3 ವರ್ಷದಿಂದ ಈ ಭಾಗದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಕಷ್ಟು ಅಡಚಣೆ ಉಂಟಾಗಿತ್ತು. ಆದ ಕಾರಣದಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದನ್ನು ತೆರವು ಮಾಡಿಸ್ತಾ ಇದ್ದಾರಂತ ಸ್ಥಳೀಯರು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಮಾರ್ಕೆಟ್ ಕವರ್ ಮಾಡಿದ್ದಾರೆ. ಅಲ್ಲ ಅಲ್ಲ ಹಂಗೆ ಮಾಮೂಲಿ. ಒಂದು 4 ಬ್ಲಾಕ್ ಮಾಡಿದ್ದಾರೆ. 3 ಬ್ಲಾಕಲ್ಲಿ ಕೆಲಸ ಆಗಿದೆ. ನಮ್ಮ ಸಿ ಬ್ಲಾಕಲ್ಲಿ 12 ರೋಡ್ ಇದೆ, 12ರಿಂದ 13 ರೋಡ್ ಇದೆ. 2021ರಿಂದ ಇದುವರೆಗೂ ಒಂದು ರೋಡ್ ಕೂಡ ನಮ್ಮ ಆಸ್ಪಾಲ್ಟಿಂಗ್ ಆಗಿಲ್ಲ, ಏನೂ ಆಗಿಲ್ಲ. ಗುಂಡಿಗಳೆಲ್ಲ ಬಿದ್ದು ದಿನ ನನ್ನ ಮಕ್ಕಳು ಮತ್ತು 2-3 ಸರಿ ನಾನು ಕೂಡ ಬಿದ್ದಿದ್ದೀನಿ. ಅದೇ ಥರ ಹಿರಿಯ ನಾಗರಿಕರು ಕೂಡ ಸುಮಾರು ಜನ ಬಿದ್ದಿದ್ದಾರೆ. ಇದ್ರ ಬಗ್ಗೆ ಗಮನ ವಹಿಸಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಪಾಲಿಕೆ ಅಧಿಕಾರಿಗಳು ಲೆಕ್ಕ ಕೊಟ್ಟಿದ್ದು 800 ಗುಂಡಿ ಮಾತ್ರ ಇದಾವೆ, ಸಿಟಿಲಿ ಓವರ್ ಆಗಿ ಗುಂಡಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಭಾಗದಲ್ಲಿ ಬಂದು ಖುದ್ದಾಗಿ ನೋಡ್ಬೋದು. ಅಲ್ಲ, ನಮ್ಮ ಭಾಗದಲ್ಲಿ ಬಂದು ನೋಡಿ. ಇವತ್ತು ಬಿಬಿಎಂಪಿ ಕೊಟ್ಟಿರುವ ಲೆಕ್ಕಾಚಾರ 800, ನೀವೇನ್ ಕೊಡ್ತೀರಾ ನಿಮ್ಮ ಏರಿಯಾ ಲೆಕ್ಕಾಚಾರ? ನಮ್ಮ ಲೆಕ್ಕದ ಪ್ರಕಾರ ನಮ್ಮ ಕಂಪ್ಲೀಟ್ ನೀವು ಸರ್ವೆ ಮಾಡ್ಬೋದು. ಎಲ್ಲ ರೋಡ್ಗಳಲ್ಲಿ ಕೂಡ ತಗ್ಗುಗಳು ಹಾಗೇ ಇದೆ, ಕಿತ್ತು ಹೋಗಿದೆ. ನಾವು ಪ್ರತಿಯೊಬ್ಬರು ಕೂಡ ಮನೆಗೆ 1.5 ಲಕ್ಷ ರೂಪಾಯಿವರೆಗೆ ನೀರಿನ ಇದು ಕಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ. BWSSBಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಇದುವರೆಗೆ ನಮ್ಮ ಭಾಗದಲ್ಲಿ ಹಾಗೆ ಉಳಿದಿದೆ ಕೆಲಸ. ನೀರಿಲ್ಲ. ನೀರು ಬಂದು ನಮ್ಗೆ 2 ವರ್ಷದ ಪ್ರತಿ ಒಂದು ಟ್ಯಾಂಕ್ ಹೊಸ ಆ್ಯಪ್ ಮಾಡಿದ್ದಾರೆ, ಅದರಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇದಾವೆ, ನಾವು 1 ದಿನದಲ್ಲಿ ಆಕ್ಷನ್ ತಗೋತಾ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮ ಭಾಗದಲ್ಲಿ ಏನೂ ಆಗಿಲ್ಲ ಮೇಡಮ್. ಇದುವರೆಗೆ ಏನು ತಗೊಂಡಿಲ್ಲ. ನಮ್ಮ ಪರಿಸ್ಥಿತಿ ನೋಡಿದರೆ ತುಂಬ ಚಿಂತಾಜನಕವಾಗಿದೆ. ಒಂದು ಮನೆಗೆ ವಾರಕ್ಕೆ 2 ಟ್ಯಾಂಕರ್ ಬೇಕಾಗುತ್ತೆ. ಒಂದು ಟ್ಯಾಂಕರ್ ಬೆಲೆ ಬಂದು 800 ರೂಪಾಯಿ. ಇವತ್ತು ಮಳೆ ಬಂದರೂ ಕೂಡ ನಾವು ಇವತ್ತಿನಿಂದ 2 ವರ್ಷದಿಂದ ನಾನು ನೀರನ್ನು ಇದೇ ರೀತಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅದೇ ಥರ ನಮ್ಮ ಎಲ್ಲ ನಮ್ಮ ಲೇಔಟ್ನವ್ರು ಎಲ್ಲರೂ ಕೂಡ ಅದೇ ಥರ ಪರ್ಚೇಸ್ ಮಾಡ್ತಾ ಇದ್ದಾರೆ.